ನಮಸ್ಕಾರ. ಬಹುಶಃ ನೀವೊಬ್ಬ ಶಿಕ್ಷಕ ವೃತ್ತಿಯ ಆಕಾಂಕ್ಷಿಯಾಗಿರ್ಬೋದು, ವರ್ಷಗಳಿಂದ ಕಾಯ್ತಾ ಇರ್ಬೋದು. ಹ್ಮ್ ಅಥವಾ ನಿಮ್ಮ ಮಗು ಓದೋ ಸರ್ಕಾರಿ ಶಾಲೆಯಲ್ಲಿ ಟೀಚರ್ಸ್ ಇಲ್ಲ ಅಂತ ಚಿಂತೆ ಮಾಡ್ತಿರೋ ಪೋಷಕರಾಗಿರ್ಬೋದು. ಹೌದು, ಇದು ಎಲ್ರಿಗೂ ಸಂಬಂಧಪಟ್ಟ ವಿಷಯ. ಕಾರಣ ಯಾವುದೇ ಇರ್ಲಿ, ಕರ್ನಾಟಕದ ಶಿಕ್ಷಕರ ನೇಮಕಾತಿಯ ಈ ಕಥೆ ನಮ್ಮೆಲ್ಲರ ಮೇಲೂ ಒಂದಲ್ಲ ಒಂದು ರೀತಿ ಪರಿಣಾಮ ಬೀರುತ್ತೆ. ಖಂಡಿತ. ಸುದ್ದಿವರದಿಗಳಿವೆ, ಆಮೇಲೆ ಸರ್ಕಾರದ ಹೇಳಿಕೆಗಳಿವೆ, ಮತ್ತೆ ಕೆಲವು ಅಂಕಿಅಂಶಗಳೂ ಇವೆ. ಸೊ ಇದೆಲ್ಲವನ್ನಿಟ್ಕೊಂಡು ಆಕ್ಚುಲಿ ಏನ್ ನಡೀತಿದೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಹೌದು, ನಮ್ಗೆ ಕೇವಲ ನೇಮಕಾತಿಯ ಚಿತ್ರಣ ಸಿಗಲ್ಲ. ಓಹ್, ಬದಲಿಗೆ ಕರ್ನಾಟಕದ ಶಿಕ್ಷಣ ವ್ಯವಸ್ಥೆಯು ಒಂದು ಕ್ರೈಸಿಸ್ ಮ್ಯಾನೇಜ್ಮೆಂಟಿಂದ ಅಂದ್ರೆ ಸಂಕಷ್ಟ ನಿರ್ವಹಣೆಯ ಹಂತದಿಂದ ಸರಿ. ದೀರ್ಘಕಾಲೀನ ಯೋಜನೆಗೆ ಅಂದ್ರೆ ಲಾಂಗ್ ಟರ್ಮ್ ಪ್ಲಾನಿಂಗ್ ಹಂತಕ್ಕೆ ಹೊರಳ್ತಿರೋ ಒಂದು ಸ್ಪಷ್ಟ ಸೂಚನೆ ಸಿಗ್ತಾ ಇದೆ. 2026ರಲ್ಲಿ ಬರೋಬ್ಬರಿ 35,000 ಶಿಕ್ಷಕರನ್ನ ನೇಮಕ ಮಾಡ್ಕೊಳ್ಳೋಕೆ ಸರ್ಕಾರ ಒಂದು ದೊಡ್ಡ ಯೋಜನೆ ಹಾಕೊಂಡಿದೆ. 35,000? ಇದು ಕೇಳಿದ ತಕ್ಷಣ ವಾವ್ ಎನಿಸುವಂತಹ ಸಂಖ್ಯೆ ಅಲ್ವಾ? ಖಂಡಿತ, ಇದು ದೊಡ್ಡ ಸಂಖ್ಯೆಯೇ. ಆದ್ರೆ ಇಲ್ಲಿ ಒಂದು ಸ್ವಾರಸ್ಯಕರವಾದ ವಿಷಯ ಇದೆ. ಓಕೆ. ಈ 35,000 ಅನ್ನೋದು ಅದು ಇದ್ದಕ್ಕಿದ್ದಂತೆ ಬಂದಿರೋ ಸಂಖ್ಯೆ ಅಲ್ಲ. ಈ ಹಿಂದೆ ಕೂಡ 18,500 ಅಥವಾ 26,000 ಹುದ್ದೆಗಳನ್ನ ಹಂತ ಹಂತವಾಗಿ ತುಂಬುವ ಬಗ್ಗೆ ಮಾತುಕತೆಗಳು ನಡೆದಿದ್ದು. ಹಾಗಾಗಿ ಈ 35,000 ಹುದ್ದೆಗಳ ಘೋಷಣೆ ಆ ಹಿಂದಿನ ಯೋಜನೆಗಳ ಒಂದು ಮುಂದುವರಿದ ಹೆಚ್ಚು ಮಹತ್ವಾಕಾಂಕ್ಷಿಯ ಭಾಗದಂತೆ ಕಾಣಿಸ್ತಾ ಇದೆ. ಅಂದ್ರೆ ಇದೊಂದು ಕಂಟಿನ್ಯೂವೇಷನ್ ಅಂತೀರಾ? ಎಕ್ಸಾಕ್ಟ್ಲಿ. ಇದು ವ್ಯವಸ್ಥೆಯಲ್ಲಿನ ಕೊರತೆ ಎಷ್ಟು ದೊಡ್ಡದಾಗಿದೆ ಮತ್ತು ಅದನ್ನ ತುಂಬೋಕೆ ಒಂದು ಸೀರಿಯಸ್ ದೊಡ್ಡ ಮಟ್ಟದ ಪ್ರಯತ್ನ ಬೇಕು ಅನ್ನೋದನ್ನ ಸರ್ಕಾರ ಮನಗಂಡಿದೆ ಅನ್ನೋದರ ಸೂಚನೆ ಇದು. 35,000 ಜನರ ನೇಮಕಾತಿ ಅನ್ನೋದು ನಿಜಕ್ಕೂ ದೊಡ್ಡ ಯೋಜನೆ. ದಿ ಟೈಮ್ಸ್ ಆಫ್ ಇಂಡಿಯಾ ವರದಿಯ ಪ್ರಕಾರ KARTET 2025 ಅಂದ್ರೆ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಯ ಫಲಿತಾಂಶ ಅಧಿಕೃತವಾಗಿ ಹೊರಬಿದ್ದಿದೆ. ಹೌದು, ಈ ಪರೀಕ್ಷೆಯೇ ಮುಂದಿನ ನೇಮಕಾತಿಗಳಿಗೆ ಅಭ್ಯರ್ಥಿಗಳನ್ನು ಶೋಧಿಸುವ ಮೊದಲ ಮತ್ತು ಅತೀ ಮುಖ್ಯವಾದ ಹೆಜ್ಜೆ. ಇದೊಂದು ಫಿಲ್ಟರ್ ಮಾದರಿಯಲ್ವಾ? ಹೌದು, ಯಾರು ಬೋಧನೆಗೆ ಅರ್ಹರು ಅಂತ ನಿರ್ಧರಿಸುವ ಫಿಲ್ಟರ್ ಇದು. ಸರಿ, ಫಿಲ್ಟರ್ ಮಾಡಿ ಆಯ್ಕೆಯಾದವರು ಎಷ್ಟಿದ್ದಾರೆ? ಇಲ್ಲಿಂದ ಕಥೆ ನಿಜಕ್ಕೂ ಬೇರೆ ತಿರುವ ಪಡೆಯುತ್ತೆ. ವಿಜಯ ಕರ್ನಾಟಕದ ಒಂದು ವರದಿ ನನ್ನ ಗಮನ ಸೆಳೆಯಿತು. ಅದರ ಪ್ರಕಾರ ರಾಜ್ಯದಲ್ಲಿ ಸುಮಾರು 4.47 ಲಕ್ಷ ಅಭ್ಯರ್ಥಿಗಳು ಈ TAT ಪರೀಕ್ಷೆಯಲ್ಲಿ ಅರ್ಹತೆ ಪಡೆದಿದ್ದಾರೆ. 4.5 ಲಕ್ಷ ಜನ? ಹೌದು. ಆದ್ರೆ ಇಲ್ಲಿವರೆಗೆ ನೇಮಕಗೊಂಡವರು ಕೇವಲ 28,000 ಮಂದಿ ಮಾತ್ರ. ಕೇವಲ 28,000? 4.5 ಲಕ್ಷ ಜನ ಅರ್ಹರಿದ್ದಾರೆ. ಆದ್ರೆ ನೇಮಕವಾದವರು ಅದರ ಸಣ್ಣ ಭಾಗ ಮಾತ್ರ. ಈ ಸಂಖ್ಯೆಗಳನ್ನು ಕೇಳಿದಾಗ ನನಗೆ ಆಶ್ಚರ್ಯವಾಗತ್ತೆ. ಈ ದೊಡ್ಡ ಅಂತರದ ನಿಜವಾದ ಪರಿಣಾಮ ಏನು? ಇದು ಕೇವಲ ಉದ್ಯೋಗದ ಸಮಸ್ಯೆನಾ ಅಥವಾ ಶಿಕ್ಷಣದ ಗುಣಮಟ್ಟದ ಮೇಲೆ ನೇರ ಪರಿಣಾಮ ಬೀರುತ್ತಿದೆಯಾ? ಅದು ಅತ್ಯುತ್ತಮ ಪ್ರಶ್ನೆ. ಇದು ಕೇವಲ ನಿರುದ್ಯೋಗದ ಸಮಸ್ಯೆ ಅಲ್ಲ. ಓಕೆ. ಇದು 2 ದೊಡ್ಡ ಸಮಸ್ಯೆಗಳನ್ನು ಸೃಷ್ಟಿ ಮಾಡುತ್ತೆ. ಒಂದು ಪ್ರತಿಭಾ ಪೋಲು ಅಂದ್ರೆ ಬ್ರೈನ್ ಡ್ರೈನ್. ಮತ್ತೊಂದು ಅವಕಾಶಗಳ ನಷ್ಟ ಅಂದ್ರೆ ಆಪರ್ಚುನಿಟಿ ಲಾಸ್. ಅರ್ಹತೆ ಪಡೆದು ಬೋಧನೆಯಲ್ಲಿ ಆಸಕ್ತಿ ಇರೋ ಶಿಕ್ಷಕರು ವರ್ಷಗಟ್ಲೆ ಕಾಯ್ತಾ ಬೇರೆ ದಾರಿ ಕಾಣದೆ ಬೇರೆ ಕ್ಷೇತ್ರಗಳಿಗೆ ಹೋದ್ರೆ ನಾವು ಅತ್ಯುತ್ತಮ ಪ್ರತಿಭೆಗಳನ್ನು ಕಳ್ಕೊಳ್ತೇವೆ. ಸರಿ. ಅದೇ ಸಮಯದಲ್ಲಿ ಶಾಲೆಗಳಲ್ಲಿ ಮಕ್ಕಳ ಒಂದು ಪೀಳಿಗೆಯೇ ಗುಣಮಟ್ಟದ ಶಿಕ್ಷಕರಿಲ್ಲದೆ ಕಲಿಬೇಕಾಗುತ್ತೆ. ನಿಜ. ಹಾಗಾಗಿ ಈ ಅಂತರ ಉದ್ಯೋಗಾಕಾಂಕ್ಷಿಗಳ ಭವಿಷ್ಯ ಮತ್ತು ಮಕ್ಕಳ ಭವಿಷ್ಯ ಎರಡನ್ನೂ ಏಕಕಾಲದಲ್ಲಿ ಪಣಕ್ಕಿಡುತ್ತೆ. ಹಾಗಾದ್ರೆ ಈ ಪರಿಸ್ಥಿತಿಯನ್ನ ಒಂದು ಅಣೆಕಟ್ಟೆಗೆ ಹೋಲಿಸಬಹುದೇ? ಹೇಗೆ? ಅಂದ್ರೆ 4.47 ಲಕ್ಷ ಅರ್ಹ ಅಭ್ಯರ್ಥಿಗಳು, ಅಣೆಕಟ್ಟಿನಲ್ಲಿ ಸಂಗ್ರಹವಾದ ನೀರು, ಶಾಲೆಗಳು, ನೀರಿಗಾಗಿ ಕಾಯ್ತಿರೋ ಕೃಷಿ ಭೂಮಿ. ಓ ಸರಿ. ಆದ್ರೆ ಏನೋ ಒಂದು ಕಾರಣಕ್ಕೆ ಅಣೆಕಟ್ಟಿನ ಗೇಟು ತೆರೆದಿಲ್ಲ, ಆ ನೀರು ಭೂಮಿಗೆ ತಲುಪ್ತಿಲ್ಲ. ಅತ್ಯುತ್ತಮ ಹೋಲಿಕೆ. ನಿಮ್ಮ ಈ ಹೋಲಿಕೆ ಮುಂದಿನ ವಿಷಯಕ್ಕೆ ದಾರಿ ಮಾಡಿಕೊಡುತ್ತೆ. ಹೌದಾ? ಹೌದು. ಆ ಅಣೆಕಟ್ಟಿನ ಗೇಟನ್ನು ಜಾಮ್ ಮಾಡಿದ್ದ ಅಡೆತಡೆ ಯಾವುದು ಮತ್ತು ಈಗ ಅದು ನಿವಾರಣೆ ಆಗಿದೆಯಾ? ಹೌದು, ಅದಕ್ಕೆ ಉತ್ತರ ಸಿಗೋ ಹಾಗೆ ಕಾಣಿಸ್ತಿದೆ. ಪ್ರಜಾವಾಣಿ ವರದಿ ಪ್ರಕಾರ 13,352 ಪ್ರಾಥಮಿಕ ಶಾಲಾ ಶಿಕ್ಷಕರ ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆಯನ್ನು ಮುಂದುವರಿಸಲು ಸುಪ್ರೀಂ ಕೋರ್ಟ್ ಅನುಮತಿ ನೀಡಿದೆ. ಇದೇ ಆ ಬ್ರೇಕಿಂಗ್ ನ್ಯೂಸ್. ಅಂದ್ರೆ ಈ ಹಿಂದೆ ಒಂದು ದೊಡ್ಡ ನೇಮಕಾತಿ ಪ್ರಕ್ರಿಯೆ ಕಾನೂನಿನ ತೊಡಕಿನಲ್ಲಿ ಸಿಕ್ಕಿಹಾಕೊಂಡಿತ್ತು. ಈಗ ಆ ಅಡ್ಡಿ ನಿವಾರಣೆಯಾಗಿದೆ. ಹೌದು. ಆದ್ರೆ ಆ ಕಾನೂನಿನ ತೊಡಕು ನಿಖರವಾಗಿ ಯಾವ ವಿಷಯಕ್ಕೆ ಸಂಬಂಧಿಸಿತ್ತು ಅಂತ ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳ್ಬೋದೇ? ಯಾಕಂದ್ರೆ ಇದರಿಂದ ಸಾವಿರಾರು ಜನರ ಭವಿಷ್ಯ ನಿಂತಿತ್ತು. ಖಂಡಿತ. ಅದು ಮುಖ್ಯವಾಗಿ ಆ ನೇಮಕಾತಿ ಪಟ್ಟಿಯಲ್ಲಿದ್ದ ಮೀಸಲಾತಿ ಮತ್ತು ಮೆರಿಟ್ ಸೀಟುಗಳ ಹಂಚಿಕೆಯ ಅನುಪಾತಕ್ಕೆ ಸಂಬಂಧಪಟ್ಟ ವಿವಾದ. ಓ, ರಿಸರ್ವೇಷನ್ ವಿಷಯನಾ? ಹೌದು. ಆಯ್ಕೆ ಪಟ್ಟಿಯಲ್ಲಿ ಯಾವ ರೀತಿ ಮೀಸಲಾತಿಯನ್ನು ಅನ್ವಯಿಸಬೇಕು ಅನ್ನೋದ್ರ ಬಗ್ಗೆ ಕೆಲವು ಗೊಂದಲಗಳಿದ್ವು ಮತ್ತು ಅದನ್ನ ಪ್ರಶ್ನಿಸಿ ನ್ಯಾಯಾಲಯದ ಮೊರೆ ಹೋಗಲಾಗಿತ್ತು. ಅದಕ್ಕೇನಾ ಇಷ್ಟು ತಡವಾಗಿದ್ದು? ಅದೇ ಕಾರಣ. ಆ ಗೊಂದಲದಿಂದಾಗಿ ಅರ್ಹರ ಪಟ್ಟಿ ಸಿದ್ಧವಿದ್ರೂ ಅವರಿಗೆ ನೇಮಕಾತಿ ಆದೇಶ ಕೊಡೋಕೆ ಆಗ್ತಿರ್ಲಿಲ್ಲ.
ಇಡೀ ಪ್ರಕ್ರಿಯೆ ಸ್ಥಗಿತಗೊಂಡಿತ್ತು. ಓ, ಈಗ ನನಗೆ ಸಂಪೂರ್ಣ ಚಿತ್ರಣ ಸ್ಪಷ್ಟವಾಗ್ತಿದೆ. ಅಂದ್ರೆ ಆ 13,000 ಜನರ ನೇಮಕಾತಿ ಕೇವಲ ಒಂದು ಹಳೆಯ ಬ್ಯಾಚ್ ಅನ್ನು ಕ್ಲಿಯರ್ ಮಾಡೋದಲ್ಲ. ಅಲ್ಲ, ಅದಕ್ಕಿಂತ ಹೆಚ್ಚಿದೆ. ಅದು ಭವಿಷ್ಯದ 35,000 ನೇಮಕಾತಿಗೆ ದಾರಿ ಮಾಡುವ ಒಂದು ಪ್ರಮುಖ ಹೆಜ್ಜೆ. ಕರೆಕ್ಟ್. ನೀವು ಹೇಳಿದ ಹಾಗೆ ಜಾಮ್ ಆಗಿದ್ದ ಅಣೆಕಟ್ಟಿನ ಗೇಟ್ ಅನ್ನು ಸುಪ್ರೀಂ ಕೋರ್ಟ್ ತೀರ್ಪು ಈಗ ತೆರೆದಿದೆ. ಇದು ನಿಜಕ್ಕೂ ದೊಡ್ಡ ಬೆಳವಣಿಗೆ. ಹೌದು, ಇದು ಒಂದು ರೀತಿಯಲ್ಲಿ ವ್ಯವಸ್ಥೆಯಲ್ಲಿ ಸಿಲುಕೊಂಡಿದ್ದ ಲಾಗ್ ಜಾಮ್ ಅನ್ನು ತೆರವುಗೊಳಿಸಿದ ಹಾಗೆ. ಲಾಗ್ ಜಾಮ್. ಈ ತೀರ್ಪು ಒಂದು ನಿರ್ದಿಷ್ಟ ಮತ್ತು ದೊಡ್ಡ ನೇಮಕಾತಿ ಪ್ರಕ್ರಿಯೆಗೆ ದಾರಿ ಮಾಡಿಕೊಟ್ಟಿದೆ. ಇದು ಹಳೆಯ ಸೈಕಲ್ಗಳನ್ನು ಪೂರ್ಣಗೊಳಿಸಲು ಸಹಾಯ ಮಾಡುತ್ತೆ ಮತ್ತು ಬಹುಶಃ 2026ರ ಹೊಸ ಬೃಹತ್ ಯೋಜನೆಗೆ ವೇದಿಕೆ ಸಿದ್ಧಪಡಿಸುತ್ತೆ. ಯಾಕೆಂದ್ರೆ ಹಳೇದು ಮುಗಿದೆ ಹೊಸದನ್ನು ಶುರು ಮಾಡೋದು ಕಷ್ಟ ಅಲ್ವಾ? ಖಂಡಿತ. ಆಡಳಿತಾತ್ಮಕವಾಗಿ ಬಹಳ ಕಷ್ಟ. ಈಗ ಆ ದಾರಿ ಸುಗಮವಾದಂತಿದೆ. ಸರಿ, 2026ರ ದೊಡ್ಡ ಯೋಜನೆ, ಅದಕ್ಕೆ ದಾರಿ ಮಾಡಿಕೊಟ್ಟ ಸುಪ್ರೀಂ ಕೋರ್ಟ್ ತೀರ್ಪು, ಇವೆಲ್ಲ ಭವಿಷ್ಯದ ಚಿತ್ರಣವನ್ನ ಕೊಡ್ತಿವೆ. ಆದ್ರೆ ಇವತ್ತಿನ ಪರಿಸ್ಥಿತಿ ಏನು? ಸದ್ಯಕ್ಕೆ ತರಗತಿಗಳು ಹೇಗೆ ನಡೀತಿದೆ? TV9 ಕನ್ನಡದ ಇನ್ನೊಂದು ವರದಿ ಪ್ರಕಾರ ಶಾಲಾ ಶಿಕ್ಷಣ ಸಚಿವರು ಸುಮಾರು 12,000 ಶಿಕ್ಷಕರನ್ನು ಶೀಘ್ರದಲ್ಲೇ ನೇಮಕ ಮಾಡಿಕೊಳ್ಳಲಾಗುವುದು ಅಂತ ಮಾಹಿತಿ ನೀಡಿದ್ದಾರೆ. ಹೌದು, ಅದು ಆ 13,352 ನೇಮಕಾತಿಯದ್ದೇ ಭಾಗ ಇರಬೇಕು. ಹೌದು, ಬಹುಶಃ. ಅಂದ್ರೆ ಕೇವಲ ಭರವಸೆ ಅಲ್ಲ, ಏನೋ ಒಂದು ಚಲನೆ ಶುರುವಾಗಿದೆ. ಹೌದು, ಆದ್ರೆ ಈ ಖಾಯಂ ನೇಮಕಾತಿ ಪ್ರಕ್ರಿಯೆಗಳು ಪೂರ್ಣಗೊಳ್ಳುವವರೆಗೂ ಶಾಲೆಗಳನ್ನ ಸುಮ್ಮನೆ ಬಿಡೋಕಾಗಲ್ಲ. ಮಕ್ಕಳ ಶಿಕ್ಷಣ ನಿಲ್ಬಾರ್ದು. ಖಂಡಿತ. ಇಲ್ಲಿಯೇ ನಮ್ಮ ಚರ್ಚೆಯ ಆರಂಭದಲ್ಲಿ ಹೇಳಿದ ಸಂಕಷ್ಟ ನಿರ್ವಹಣೆಯ ಭಾಗ ಬರೋದು. ಓಕೆ. ತಕ್ಷಣದ ಕೊರತೆಯನ್ನು ನೀಗಿಸಲು ನಮ್ಮ ಮುಂದಿರೋ ಇನ್ನೊಂದು ಮೂಲ ಅಂದ್ರೆ ETeducation.com ವರದಿಯ ಪ್ರಕಾರ ಸರ್ಕಾರ ಅತಿಥಿ ಶಿಕ್ಷಕರನ್ನು ನೇಮಿಸಿಕೊಳ್ತಿದೆ. ಅತಿಥಿ ಶಿಕ್ಷಕರು, ಇದು ನಾವು ಪದೇ ಕೇಳೋ ಪದ. ಇದೊಂದು ತಾತ್ಕಾಲಿಕ ಪರಿಹಾರ ಅಷ್ಟೇ ಅಲ್ವೇ? ಖಂಡಿತ. ಈ ಅತಿಥಿ ಶಿಕ್ಷಕರ ವ್ಯವಸ್ಥೆ ಒಂದು ಸೇತುವೆಯಂತೆ ಕೆಲಸ ಮಾಡುತ್ತೆ. ಆದರೆ ಇದು ಒಂದು ದುರ್ಬಲ ಸೇತುವೆ. ದುರ್ಬಲ ಸೇತುವೆ. ಹೌದು, ಇದು ತರಗತಿಗಳು ನಡೆಯುವಂತೆ ನೋಡ್ಕೊಳ್ಳುತ್ತೆ, ನಿಜ. ಆದರೆ ಖಾಯಂ ಶಿಕ್ಷಕರಿಂದ ಸಿಗೋ ಬದ್ಧತೆ, ಹೊಣೆಗಾರಿಕೆ, ಆಮೇಲೆ ದೀರ್ಘಕಾಲೀನ ಗುಣಮಟ್ಟ, ಇದರ ಮೇಲೆ ಪರಿಣಾಮ ಬೀರೋ ಸಾಧ್ಯತೆ ಇರುತ್ತೆ. ಮತ್ತೆ ಅವರಿಗೂ ಉದ್ಯೋಗದ ಭದ್ರತೆ ಇರಲ್ಲ. ಖಂಡಿತ ಇರಲ್ಲ. ಹಾಗಾಗಿ ಈ ವ್ಯವಸ್ಥೆಯ ವ್ಯಾಪಕ ಬಳಕೆ ಏನ್ ತೋರಿಸುತ್ತೆ ಅಂದ್ರೆ, ಖಾಯಂ ಶಿಕ್ಷಕರ ಅವಶ್ಯಕತೆ ಎಷ್ಟು ತುರ್ತಾಗಿತ್ತು ಮತ್ತು ಪರಿಸ್ಥಿತಿ ಎಷ್ಟು ಗಂಭೀರವಾಗಿತ್ತು ಅಂತ ನಮಗ್ ಗೊತ್ತಾಗತ್ತೆ. ಹಾಗಾದ್ರೆ ಇದೆಲ್ಲವನ್ನೂ ಒಟ್ಟುಗೂಡಿಸಿ ನೋಡೋಣ. ಒಂದು ಕಡೆ 2026ಕ್ಕೆ 35,000 ಶಿಕ್ಷಕರ ನೇಮಕಾತಿಯ ಬೃಹತ್ ಯೋಜನೆ. ಹೌದು. ಇನ್ನೊಂದು ಕಡೆ ಅವಕಾಶಕ್ಕಾಗಿ ಕಾಯ್ತಿರೋ ಸುಮಾರು 4.5 ಲಕ್ಷ KRTAT ಅರ್ಹ ಅಭ್ಯರ್ಥಿಗಳ ದೊಡ್ಡ ಸೈನ್ಯ. ಒಂದು ದೊಡ್ಡ ಪೂಲ್ ಇದೆ. ಮಧ್ಯದಲ್ಲಿ 13,000ಕ್ಕೂ ಹೆಚ್ಚು ಹುದ್ದೆಗಳಿಗಿದ್ದ ಕಾನೂನು ಅಡೆತಡೆ ಈಗ ನಿವಾರಣೆಯಾಗಿದೆ. ಮತ್ತು ಈ ಎಲ್ಲದರ ನಡುವೆ ತಕ್ಷಣದ ಅಗತ್ಯವನ್ನ ಪೂರೈಸಲು ಅತಿಥಿ ಶಿಕ್ಷಕರ ಬಳಕೆ. ಈ ಎಲ್ಲವನ್ನೂ ಗಮನಿಸ್ತಿರೋ ಒಬ್ಬರಿಗೆ ಇದರಿಂದ ಏನು ಸ್ಪಷ್ಟವಾಗಬೇಕು? ಇದರಿಂದ ಸ್ಪಷ್ಟವಾಗೋದೇನೆಂದ್ರೆ, ವ್ಯವಸ್ಥೆಯೂ ನಿಂತ ನೀರಾಗಿಲ್ಲ, ಅದು ಚಲಿಸ್ತಾ ಇದೆ. ಓಕೆ. ಕಳೆದ ಕೆಲವು ವರ್ಷಗಳಿಂದ ಕಾನೂನಾತ್ಮಕ ಮತ್ತು ಆಡಳಿತಾತ್ಮಕ ಕಾರಣಗಳಿಂದ ನಿಧಾನಗೊಂಡಿದ್ದ ನೇಮಕಾತಿ ಪ್ರಕ್ರಿಯೆ ಈಗ ವೇಗ ಪಡೆದುಕೊಳ್ಳಲು ಸಿದ್ಧವಾಗ್ತಿದೆ. ಈ ಎಲ್ಲಾ ಬೆಳವಣಿಗೆಗಳು ಪ್ರತ್ಯೇಕ ಘಟನೆಗಳಲ್ಲ, ಅವು ಒಂದಕ್ಕೊಂದು ಕನೆಕ್ಟ್ ಆಗಿವೆ. ಎಕ್ಸಾಕ್ಟ್ಲಿ. KRTAT ಫಲಿತಾಂಶ, ಸುಪ್ರೀಂ ಕೋರ್ಟ್ ತೀರ್ಪು, ಸಚಿವ ಹೇಳಿಕೆಗಳು ಮತ್ತು 35,000 ನೇಮಕಾತಿಯ ಯೋಜನೆ ಇವೆಲ್ಲವೂ ಒಂದಕ್ಕೊಂದು ಪೂರಕವಾಗಿವೆ. ಹಿಂದೆ ಇದ್ದ ಅಡೆತಡೆಗಳು ನಿವಾರಣೆಯಾಗಿ ಮುಂದೆ ಸಾಗಲು ದಾರಿ ಸ್ಪಷ್ಟವಾದ ಹಾಗೆ ಕಾಣಿಸ್ತಿದೆ. ಅಂದ್ರೆ ನಿಧಾನವಾಗಿ ಚೇತರಿಸಿಕೊಳ್ತಿರೋ ಒಂದು ವ್ಯವಸ್ಥೆಯ ಚಿತ್ರಣ. ಹೌದು, ಅದೇ ಸರಿಯಾದ ಪದ. ಈ ಚರ್ಚೆ ನಂತರ ಆ 35,000 ಅನ್ನೋದು ಕೇವಲ ಒಂದು ಸಂಖ್ಯೆಯಾಗಿ ಅಥವಾ ಚುನಾವಣಾ ಭರವಸೆಯಾಗಿ ಕಾಣಿಸ್ತಿಲ್ಲ. ಅದರ ಹಿಂದೆ ಇರೋ ಕಾಯುವಿಕೆ, ಅಡೆತಡೆಗಳು ಮತ್ತು ಈಗ ಕಾಣಿಸ್ತಿರೋ ಭರವಸೆ, ಇದೆಲ್ಲವೂ ಸೇರಿ ಒಂದು ದೊಡ್ಡ ಕಥೆಯಾಗಿದೆ. ಹೌದು, ಕೇವಲ ತಲೆಬರಹ ಓದಿದರೆ ಪೂರ್ತಿ ಕತೆ ಸಿಗಲ್ಲ. ನಿಜ. 35,000 ಶಿಕ್ಷಕರ ನೇಮಕಾತಿ ಅಂತ ನೋಡಿದ್ರೆ ಅದೊಂದು ಘೋಷಣೆ ಅಷ್ಟೇ ಅನ್ಸಬಹುದು. ಆದರೆ ಅದರ ಹಿನ್ನೆಲೆಯಲ್ಲಿರೋ ಲಕ್ಷಾಂತರ ಅಭ್ಯರ್ಥಿಗಳ ವಾಸ್ತವ, ಈಗಷ್ಟೇ ನಿವಾರಣೆಯಾದ ಕಾನೂನು ತೊಡಕುಗಳು, ಇದೆಲ್ಲವನ್ನು ಜೋಡಿಸಿ ನೋಡಿದಾಗ ಇದು ಕೇವಲ ಘೋಷಣೆ ಅಲ್ಲ, ಬದಲಿಗೆ ಒಂದು ವ್ಯವಸ್ಥಿತ ಯೋಜನೆಯ ಭಾಗವಾಗಿರಬಹುದು ಅನ್ನೋ ಭಾವನೆ ಮೂಡುತ್ತೆ. ಖಂಡಿತ. ಇದು ಒಂದು ಪಜಲ್ನ ತುಣುಕುಗಳನ್ನ ಜೋಡಿಸಿದ ಹಾಗೆ. ಹೌದು. ಪ್ರತಿಯೊಂದು ಮೂಲವೂ ಕಥೆಯ ಒಂದು ಭಾಗವನ್ನ ಹೇಳುತ್ತೆ. 35,000 ಹುದ್ದೆಗಳ ಭರವಸೆ ಭವಿಷ್ಯವಾದರೆ 4.47 ಲಕ್ಷ ಅರ್ಹ ಅಭ್ಯರ್ಥಿಗಳು ನಮ್ಮಲ್ಲಿರೋ ಸಾಮರ್ಥ್ಯವನ್ನ ಪ್ರತಿನಿಧಿಸ್ತಾರೆ. ಕರೆಕ್ಟ್. ಸುಪ್ರೀಂ ಕೋರ್ಟ್ ತೀರ್ಪು ಅಡೆತಡೆ ನಿವಾರಣೆಯ ಸಂಕೇತವಾದರೆ ಅತಿಥಿ ಶಿಕ್ಷಕರ ನೇಮಕಾತಿ ವ್ಯವಸ್ಥೆಯ ತುರ್ತು ಪರಿಸ್ಥಿತಿಯನ್ನು ಸೂಚಿಸುತ್ತೆ. ಹೌದು. ಇವೆಲ್ಲವನ್ನು ಒಟ್ಟಾಗಿ ನೋಡಿದಾಗ ಮಾತ್ರ ಕರ್ನಾಟಕದ ಶಿಕ್ಷಕರ ನೇಮಕಾತಿಯ ಸಂಪೂರ್ಣ ಮತ್ತು ವಾಸ್ತವಿಕ ಚಿತ್ರಣ ನಮಗೆ ಸಿಗುತ್ತೆ. ಈ ಎಲ್ಲಾ ಮಾಹಿತಿಯನ್ನ ಒಟ್ಟಿಗೆ ಸೇರಿಸಿ ನೋಡಿದಾಗ ಕರ್ನಾಟಕದ ಶಿಕ್ಷಣ ಕ್ಷೇತ್ರ ಒಂದು ಮಹತ್ವದ ಘಟ್ಟದಲ್ಲಿ ನಿಂತಿದೆ ಅನ್ನೋದು ಸ್ಪಷ್ಟವಾಗುತ್ತೆ. ಹೌದು. ಭರವಸೆ ಮತ್ತು ವಾಸ್ತವ ಎರಡೂ ನಮ್ಮ ಕಣ್ಣು ಮುಂದಿವೆ.
ಈ ಚರ್ಚೆಯನ್ನ ಮುಗಿಸೋ ಮುನ್ನ ಆಲಿಸ್ತಿರೋರಿಗೆ ಒಂದು ಯೋಚನೆ. ಖಂಡಿತ. ಈ ಎಲ್ಲಾ ಮೂಲಗಳ ಗಮನವು ಸಂಖ್ಯೆಗಳ ಮೇಲಿದೆ. 35,000 ಹುದ್ದೆಗಳು, 4.47 ಲಕ್ಷ ಅಭ್ಯರ್ಥಿಗಳು, 13,352 ನೇಮಕಾತಿಗಳು. ಹೀಗೆ ಹೌದು, ನಂಬರ್ಸ್ ತುಂಬಾ ಮುಖ್ಯವೇ ಖಂಡಿತ. ಆದರೆ ಈ ಸಂಖ್ಯೆಗಳನ್ನ ಮೀರಿ ಈ ಪರಿಸ್ಥಿತಿ ಒಂದು ಆಳವಾದ ಪ್ರಶ್ನೆಯನ್ನ ಹುಟ್ಟುರಾಕುತ್ತೆ. ಅದೇನು? ಈ 16,000 ಹೊಸ ಶಿಕ್ಷಕರು ವ್ಯವಸ್ಥೆಯನ್ನ ಪ್ರವೇಶಿಸಿದಾಗ ಅವರು ಕೇವಲ ಖಾಲಿ ಜಾಗಗಳನ್ನ ತುಂಬೋರಾಗದೆ ರಾಜ್ಯದಾದ್ಯಂತ ಶೈಕ್ಷಣಿಕ ಗುಣಮಟ್ಟವನ್ನು ನಿಜವಾಗಿಯೂ ಸುಧಾರಿಸೋ ಶಕ್ತಿಗಳಾಗ್ತಾರೆ ಅನ್ನೋದನ್ನ ಖಚಿತಪಡಿಸ್ಕೊಳ್ಳಕ್ಕೆ ಮುಂದಿನ ಯೋಜನೆ ಏನು? ಇದು ಬಹಳ ಮುಖ್ಯವಾದ ಪ್ರಶ್ನೆ. ನೇಮಕಾತಿಯ ನಂತರ ಅವರಿಗೆ ಬೇಕಾದ ಆಧುನಿಕ ತರಬೇತಿ, ನಿರಂತರ ಬೆಂಬಲ ಮತ್ತು ವೃತ್ತಿಪರ ಬೆಳವಣಿಗೆಯ ಅವಕಾಶಗಳ ಬಗ್ಗೆ ನಮ್ಮ ಮುಂದಿನ ಗಮನ ಇರಬೇಕಾಗುತ್ತೆ. ಕೇವಲ ನೇಮಕಾತಿ ಗುರಿಯಾಡ್ಬಾರ್ದು. ಗುಣಮಟ್ಟದ ಶಿಕ್ಷಣ ಗುರಿಯಾಗಬೇಕು. ಅದು ಈ ಕಥೆಯ ಮುಂದಿನ ಮತ್ತು ಬಹುಶಃ ಅತಿ ಮುಖ್ಯವಾದ ಅಧ್ಯಾಯ.